ದಾವಣಗೆರೆಯಲ್ಲಿ ಕಾಂಗ್ರೆಸ್ ಗೆಲುವು, ಬಿಜೆಪಿ ಹೀನಾಯ ಸೋಲನುಭವಿಸಿದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಇಬ್ಬರು ಮಹಿಳೆಯರು ಕಾದಾಟದಲ್ಲಿದ್ರು, ಯುದ್ಧದಲ್ಲಿ ಸೆಣಸಾಡ್ತಾ ಇದ್ರು. ಶಂಕರಪ್ಪ ಸೊಸೆಗೆ ಗೆಲುವು ಒಲಿದಿದೆ. ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ದಾವಣಗೆರೆ ಕ್ಷೇತ್ರ ಒಲಿದಿದೆ. GM ಸಿದ್ದೇಶ್ವರ್ ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಅವರ ವಿರುದ್ಧ ಗೆಲುವನ್ನ ಸಾಧಿಸಿದ್ದಾರೆ ಪ್ರಭಾ ಮಲ್ಲಿಕಾರ್ಜುನ್. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಗೆಲುವು, ಬಿಜೆಪಿ ಹೀನಾಯ ಸೋಲನುಭವಿಸಿದೆ. ಸಿದ್ದೇಶ್ವರ್ಗೆ ಟಿಕೆಟ್ ಮಿಸ್ ಮಾಡಿ ಪತ್ನಿಗೆ ಟಿಕೆಟ್ ಅನ್ನ ನೀಡಲಾಗಿತ್ತು. ಸತತವಾಗಿ ಗೆಲ್ತಾ ಇದ್ದಂತ GM ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ಕೊಡಲಾಗ್ಲಿಲ್ಲ. ಅವರ ಪತ್ನಿ ಏನಿದಾರಲ್ಲ ಅವರಿಗೆ ಟಿಕೆಟ್ ಅನ್ನ ನೀಡಲಾಯಿತು. ಆದ್ರೆ ಇಲ್ಲಿ ಅವರು ಸೋತಿದ್ದಾರೆ. ಗಾಯತ್ರಿ ಸಿದ್ದೇಶ್ವರ್ ಅವರು ಸೋತಿದ್ದಾರೆ. ಪ್ರಭಾ ಮಲ್ಲಿಕಾರ್ಜುನ್, ಶಾಮನೂರು ಶಿವಶಂಕರಪ್ಪನವರ ಸೊಸೆ ಮಲ್ಲಿಕಾರ್ಜುನ್ ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಗೆದ್ದು ಬೀಗಿದ್ದಾರೆ. ಸುಮಾರು 24,000 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ 6,33,000 ಮತಗಳು ಸಿಕ್ಕಿದವೆ. ಬಿಜೆಪಿಯ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ 6,06,000 ಮತಗಳು ಸಿಕ್ಕಿದ್ದಾವೆ. ಅಂದ್ರೆ ಕಡಿಮೆ ಅಂತರದ ಗೆಲುವೇ ಇರಬಹುದು, ಆದ್ರೆ ನೆಕ್ ಟು ನೆಕ್ ಫೈಟು ಇಲ್ಲಿ ನಡೀತು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಇಬ್ಬರು ಮಹಿಳೆಯರು ಕಾದಾಟದಲ್ಲಿದ್ರು, ಯುದ್ಧದಲ್ಲಿ ಸೆಣಸಾಡ್ತಾ ಇದ್ರು. ಅಲ್ಲಿ ಮುಸ್ಲಿಂ ಮತಗಳು ಕಾಂಗ್ರೆಸ್ಗೆ ಸಂಪೂರ್ಣವಾಗಿ ಹೋಗಿದ್ದಾವೆ. ಅದು ಅವರಿಗೆ ಪ್ಲಸ್ ಆಗಿರೋದು. ದಾವಣಗೆರೆ ಕ್ಷೇತ್ರದಲ್ಲಿರುವಂತ ಮುಸ್ಲಿಂ ಮತದಾರ ಪ್ರಭುಗಳು ಎಲ್ಲರೂ ಕೂಡ ಪ್ರಭಾ ಮಲ್ಲಿಕಾರ್ಜುನ್ ಅವರನ್ನ ಬೆಂಬಲಿಸಿದ್ರು. ಅದು ಅವರಿಗೆ ವರ್ಕೌಟ್ ಆಯಿತು. ಜೊತೆಗೆ ವಿನಯ್ ಕುಮಾರ್ ಅನ್ನೋ ಬಂಡಾಯ ಅಭ್ಯರ್ಥಿ ಎಲ್ಲೋ ಒಂದ್ ಕಡೆ ಇಂಪ್ಯಾಕ್ಟ್ ಮಾಡಲಿಲ್ಲ. ಜೊತೆಗೆ ಅವರು ಬಿಜೆಪಿಯ ಮತಗಳನ್ನ ಸೆಳೆದುಕೊಂಡ್ರು ಅಂತಾನೆ ಹೇಳಬಹುದು. ಇದು ಕೂಡ ಬಿಜೆಪಿಗೆ ಮೈನಸ್ ಆಯಿತು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿನೇ GM ಸಿದ್ದೇಶ್ವರ್ ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಅವರು ಸೋಲನುಭವಿಸಬೇಕಾಯಿತು ಅಂತ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಕಾಂಗ್ರೆಸ್ನಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಆ ವಿನಯ್ ಕುಮಾರ್, ಬಂಡಾಯ ಅಭ್ಯರ್ಥಿಯಾಗಿದ್ರಲ್ಲ, ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತ್ಕೊಂಡಿದ್ರು ವಿನಯ್ ಕುಮಾರ್ ಅವರು ಕಾಂಗ್ರೆಸ್ನಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಹಾಗಾಗಿ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಛಿದ್ರ ಆಗುತ್ತೆ ಅಂತ ನಾವೆಲ್ಲ ಅನ್ಕೊಂಡಿದ್ವಿ. ಆದ್ರೆ ಅದು ಸಾಧ್ಯ ಆಗ್ಲಿಲ್ಲ. ಎಲ್ಲೋ ಒಂದ್ ಕಡೆ ಬಿಜೆಪಿಯಲ್ಲಿ ಇದ್ದಂತ ವೋಟ್ ಬ್ಯಾಂಕ್ ಛಿದ್ರ ಆಯಿತು ಅಂತ ಕಾಣಿಸುತ್ತೆ. ಜೊತೆಗೆ ಮುಸ್ಲಿಂ ಪರವಾದಂತ ಅಲೆಯೂ ಕೂಡ ಇತ್ತು. ಅಂದ್ರೆ ಮುಸ್ಲಿಮರೆಲ್ಲರೂ ಸೇರಿ ಕಾಂಗ್ರೆಸ್ಗೆ ಮತಗಳನ್ನ ಚಲಾವಣೆ ಮಾಡಿದ್ದಾರೆ. ಹಾಗಾಗಿನೇ ಇದೆಲ್ಲ ಸೇರಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಗೆದ್ದು ಬೀಗಿದ್ದಾರೆ. ಜೊತೆಗೆ ಶಾಮನೂರು ಶಿವಶಂಕರಪ್ಪನವರ ತಂತ್ರಗಾರಿಕೆ, ಜೊತೆಗೆ ಈ ಪ್ರಭಾ ಮಲ್ಲಿಕಾರ್ಜುನ್ ಅವರ ಪತಿ ಮಲ್ಲಿಕಾರ್ಜುನ್ ಅವರು ಏನಿದ್ದಾರೆ ಹಾಲಿ ಸಚಿವರು, ಅವರ ತಂತ್ರಗಾರಿಕೆ ಇಲ್ಲಿ ವರ್ಕೌಟ್ ಆಗಿದೆ. ಹಾಗಾಗಿನೇ ಪ್ರಭಾ ಮಲ್ಲಿಕಾರ್ಜುನ್ ಅವರು ಗೆದ್ದಿದ್ದಾರೆ. ಈ ಬಾರಿ ಬಿಜೆಪಿ ತೆಕ್ಕೆಯಿಂದ ಆ ಒಂದು ಕ್ಷೇತ್ರ ಕಾಂಗ್ರೆಸ್ನ ತೆಕ್ಕೆಗೆ ಹೋಗಿದೆ. ನಿಜಕ್ಕೂ ಆಶ್ಚರ್ಯ. ಯಾಕೆ ಅಂತ ಹೇಳಿದ್ರೆ ಆ ಕ್ಷೇತ್ರ ಲೋಕಸಭೆ ಅಂತ ಬಂದ್ಬಿಟ್ರೆ ಅದು ಬಿಜೆಪಿಯ ಭದ್ರಕೋಟೆ ಅಂತ ಕರೆಸಿಕೊಳ್ತಾ ಇತ್ತು ಇಷ್ಟು ವರ್ಷಗಳ ಕಾಲ. ಆದ್ರೆ ಈಗ ದಾವಣಗೆರೆ ಕಾಂಗ್ರೆಸ್ನ ತೆಕ್ಕೆಗೆ ಹೋಗಿದೆ.